ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸಂಚಿಕೆ ಶನಿವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ರೋಹಿಣಿ ಪಾರ್ಲರ್ಗೆ ಛಾಯಾ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಛಾಯಾನ ನೋಡಿದ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ. ಅಲ್ಲಿ ಮನೋಜ್ನ ಕರೆದ್ಬಿಟ್ಟು ಛಾಯಾ ಇಲ್ಲಿದ್ದಾಳೆ ಬನ್ನಿ ಅಂತ ಹೇಳಿಬಿಟ್ಟು ಕರೀತಾಳೆ. ಅಲ್ಲಿ ಮನೋಜ್ ಹೋದ್ಮೇಲೆ ಲಾಕ್ ಮಾಡಿಬಿಟ್ಟು ನನ್ನ ದುಡ್ಡು ಕೊಡ್ತೀಯಾ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಮನೋಜ್ ತುಂಬಾ ಟಾರ್ಚರ್ ಮಾಡ್ತಾನೆ. ನೀನು ಕೊಡಲಿಲ್ಲ ಅಂತಂದರೆ ಇಲ್ಲಿಂದ ಹೇಗೆ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಅಲ್ಲಿ ರೋಹಿಣಿ ಕೂಡ ನಿಂತಿರ್ತಾಳೆ. ನೀನು ಯಾರು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಕೇಳಿದಾಗ ನನ್ನ ವೈಫು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಅಲ್ಲಿ ರೋಹಿಣಿ ಚಾಕು ಇಟ್ಕೊಂಡು ನೀನು ಈಗ ಕೊಡಲಿಲ್ಲ ಅಂತ ಅಂದರೆ ಇಲ್ಲಿಂದ ಹೇಗೆ ಹೋಗ್ತೀಯ ನೋಡೋಣ ಅಂತ ಹೇಳ್ಬಿಟ್ಟು ಚಾಕು ಇಟ್ಕೊಂಡು ನಿಂತಿರ್ತಾಳೆ. ಮನೋಜ್ ಸೈಡಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿ ಪೊಲೀಸರಿಗೆ ಕರೀತಾನೆ. ಆ ಪೊಲೀಸರು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಸ್ಟೇಷನಿಗೆ ಒಳಗಡೆ ಹೋಗುವಾಗ ಮೀನಾ ಪಕ್ಕದಲ್ಲೇ ನಿಂತಿರ್ತಾಳೆ. ಆದರೆ ಮೀನಂಗೆ ಗೊತ್ತಿರಲ್ಲ ಇವರು ಒಳಗಡೆ ಬಂದಿರೋದು. ಪಕ್ಕದಲ್ಲಿ ನಿಂತಿರೋ ಮೀನಂಗೆ ಅವಳು ಸ್ಟೇಷನಿಗೆ ಏನಕ್ಕೆ ಬಂದಿರ್ತಾಳೆ ಅಂದರೆ ಅವಳ ಬೈಕ್ನ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿರೋದ್ರಿಂದ ಪೊಲೀಸರು ತೊಗೊಂಬಂದಿರ್ತಾರೆ. ಆಗ ಸೂರ್ಯಂಗೆ ಫೋನ್ ಮಾಡಿಬಿಟ್ಟು ರೀ ಬನ್ನಿ ಇಲ್ಲಿ ಅಂತ ಹೇಳ್ತಾಳೆ. ಏನಕ್ಕೆ ಮೀನಾ ಏನಾಯಿತು ಅಂದಾಗ ನಾನು ಆ ಥರ ಕೆಲಸ ಮಾಡಬಾರ್ದಾಗಿತ್ತು, ನನ್ನ ಕಡೆಯಿಂದ ತಪ್ಪಾಗಿದೆ ಅಂದಾಗ ಏನಾದರೂ ಹೇಳಿದರೆ ತಾನೇ ಗೊತ್ತಾಗುತ್ತೆ, ನೀನು ಏನು ಹೇಳ್ದೇನೆ ನನ್ನ ತಪ್ಪಾಗಿದೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾಳೆ ಇಲ್ಲ ನನ್ನ ಗಾಡಿನ ಪೊಲೀಸರು ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿರೋದ್ರಿಂದ ಪೊಲೀಸರು ತೊಗೊಂಬಂದಿದ್ದಾರೆ ಅಂದಾಗ ನಿನಗೆ ಯಾರಲ್ಲಿ ನಿಲ್ಸೋಕೆ ಹೋದ್ರು ಹೇಳಿದ್ರು, ನಿನಗಷ್ಟು ಗೊತ್ತಾಗಲ್ವಾ ಅಂತ ಸೂರ್ಯ ಬೈತಾನೆ. ಆಯಿತು ಇರು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಬರ್ತಾನೆ. ಸೂರ್ಯ ಬಂದಮೇಲೆ ಆ ಪೊಲೀಸವ್ರಿಗೆ ಹೇಳ್ತಾರೆ, ಸರ್ ಬಿಟ್ಬಿಡಿ ನಮ್ಮ ಬೈಕು, ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಆಗ ಪೊಲೀಸರು ಹೇಳ್ತಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಮ್ಮ ಸರ್ ಬರ್ತಾರೆ ಅವಾಗ ಮಾತಾಡಿ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಹೇಳ್ತಾರೆ. ದಂಡ ಕಟ್ತೀನಿ ಸರ್ ಅಂದಾಗ ಇಲ್ಲ ನಮ್ಮ ಸರ್ ಬಂದಾಗ ನೀವು ಮಾತಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮೀನಾ ಮತ್ತು ಸೂರ್ಯ ಹೊರಗಡೆ ನಿಂತಿರ್ತಾರೆ. ಹೊರಗಡೆ ನಿಂತಾಗ ಇನ್ನೊಬ್ಬ ಪೊಲೀಸ್ ಬಂದ್ಬಿಟ್ಟು ಅವ್ರಿಗೆ ಗೊತ್ತಿರೋ ಪೊಲೀಸ್ ಬರ್ತಾರೆ. ಆಗ ಸರ್ ಹೇಗಿದ್ದೀರಾ ಅಂತ ಕೇಳಿದಾಗ ಏನು ಸೂರ್ಯ ಇಲ್ಲಿ ಅಂತ ಹೇಳಿದಾಗ ಇಲ್ಲ ಸರ್ ನಮ್ಮ ವೈಫ್ದು ಬೈಕು ತಗೊಂಡು ಬಂದಿದ್ದಾರೆ, ಆ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರು ಹಾಗಾಗಿ ಅಂದಾಗ ನೋಡಿ ಸೂರ್ಯ ಅವರೇ ಇಲ್ಲೆಲ್ಲ ಬಿಡಲ್ಲ, ನೀವು ದಂಡ ಕಟ್ಟಿ ಸರ್ ಹತ್ರ ಮಾತಾಡಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಯಿತು ಸರ್ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ವೆಯ್ಟ್ ಮಾಡ್ತಾ ಇರುವಾಗ ಅಲ್ಲಿ ಸೈಡಲ್ಲಿ ನಿಂತಿರ್ತಾರೆ. ಬಟ್ ಇವರಿಗೆ ಮನೋಜ್ ಮತ್ತು ರೋಹಿಣಿ ಒಳಗಡೆ ಇರೋದು ಗೊತ್ತಿಲ್ಲ. ಆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಬಂದು ಒಳಗಡೆ ಕೂತ್ಕೊಂಡಿರುವಾಗ ರೋಹಿಣಿಗೆ ಹೇಳ್ತಾಳೆ, ನಿನಗೆ ಎಷ್ಟು ಧೈರ್ಯ ಇರಬೇಕು ನಮ್ಮ ಗಂಡಂದೇ ದುಡ್ಡು ಎತ್ಕೊಂಡು ಹೋಗೋಕ್ಕೆ ನಿನಗೆ ಅಂತ ಹೇಳಿದಾಗ ನಾನೇನು ಎತ್ಕೊಂಡು ಹೋಗಿಲ್ಲ, ನಿನ್ನ ಗಂಡನೇ ನನಗೆ ಕೊಟ್ಟಿದ್ದು, ನಾನು ಅವನು 6 ಮಂತ್ ಜೊತೆಗೆ ಇದ್ದೀವಿ, ಅದಕ್ಕೆ ಸರಿ ಹೋಯ್ತು ಅಂದಾಗ ನಾಚಿಕೆ ಬಿಟ್ಟು ಮಾತಾಡ್ತೀಯ, ನಿನಗೆ ಅಷ್ಟು ಗೊತ್ತಾಗಲ್ವಾ, ನಿನ್ನ ಕ್ಯಾರೆಕ್ಟರ್ ನೀನೇ ತೋರಿಸ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು ರೋಹಿಣಿ ಬೈತಾಳೆ. ಆಗ ನನಗೇನು ಅವರೇ ತಾನೇ ನನಗೆ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ನೀನು ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳ್ತಾಳೆ ರೋಹಿಣಿ. ಆಗ ಮನೋಜ್ ಕೂಡ ಹೌದು ನಾನು ನಿನಗೆ ನಂಬಿಟ್ಟು ಕೊಟ್ಟೆ, ಅದನ್ನ ಬಿಟ್ಟು ಮೋಸ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಆಗ ಛಾಯಾ ಹೇಳ್ತಾಳೆ ಇಲ್ಲ ಸರ್ ನಾನು ಹೊರಡಬೇಕು, ನನಗೆ ತುಂಬ ಕೆಲಸ ಇದೆ, ನಾನು ಮತ್ತೆ ರಿಟರ್ನ್ ಫ್ಲೈಟ್ ನಾನು ಬುಕ್ ಮಾಡಿದ್ದೀನಿ, ನಾನು ಹೊರಡಬೇಕು, ಅಲ್ಲಿ ನನಗೆ ತುಂಬಾ ಕೆಲಸ ಇದೆ ಅಂದಾಗ ನೀನು ದುಡ್ಡು ಕೊಟ್ಟು ಎಲ್ಲಾದರೂ ಸಾಯಕ್ಕೆ ಹೋಗು, ನನಗೆ ದುಡ್ಡು ಬೇಕು ಅಷ್ಟೇ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಪೊಲೀಸವ್ರು ಹೇಳ್ತಾರೆ ಅದು ಹೇಗೆ ದುಡ್ಡು ಇಸ್ಕೊಂಡೆ ನೀನು, ದುಡ್ಡು ಇಸ್ಕೊಂಡು ನೀನು ಹೇಗೆ ಹೊರಟೋದೆ, ಇಲ್ಲ ಸರ್ ಮನೋಜ್ ಕೂಡ ನೀನು ಮುಂದೆ ಹೋಗು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ದುಡ್ಡನ್ನ ತೊಗೊಂಡು ನನಗೆ ಕೊಟ್ಟರು, ನಾವು ಒಂದೇ ಜಾಯಿಂಟ್ ಅಕೌಂಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಛಾಯೆ ಹೇಳ್ತಾಳೆ. ಆಗ ಮನೋಜ್ ಹೇಳ್ತಾನೆ ಇಲ್ಲ ಸರ್ ಸುಳ್ಳು ಹೇಳ್ತಿದ್ದಾಳೆ ಇವಳು, ನಮ್ಮ ತಂದೆ ರಿಟೈರ್ಮೆಂಟ್ ದುಡ್ಡು ಅದು, ಆದರೆ ತಗೊಂಡು ಮೋಸ ಮಾಡಿಬಿಟ್ಟು ಹೊರಟೋದ್ಲು, ಆಮೇಲೆ ನನಗೆ ರೋಹಿಣಿ ಜೊತೆ ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಛಾಯೆ ಹೇಳ್ತಾಳೆ ಹೌದು ಸರ್ ನನಗೆ ಮುಂದೆ ಕಳಿಸ್ಬಿಟ್ಟು ಇನ್ನೊಬ್ಳು ಹುಡುಗಿ ಜೊತೆ ನನಗೆ ಮೋಸ ಮಾಡಿ ಇನ್ನೊಬ್ಳು ಹುಡುಗಿ ಜೊತೆ ಮದುವೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಇವಳು ಸುಳ್ಳು ಹೇಳ್ತಾಳೆ. ಇಲ್ಲ ಸರ್ ಆ ಥರ ನಾನು ಅವಳಿಗೆ ದುಡ್ಡು ಕೊಟ್ಟು ನಾನು ಇಲ್ಯಾಕೆ ಮದುವೆ ಆಗಬೇಕಾಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಂದರೆ ನಿಮ್ಮ ತಂದೆಗೆ ನೀನು ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಮನೋಜಿಗೆ ಕೇಳ್ತಾರೆ ಪೊಲೀಸವರು. ಆಗ ಮನೋಜ್ ಹೇಳ್ತಾನೆ ಇಲ್ಲ ಸರ್ ನಾನು ಮೋಸ ಮಾಡಿಲ್ಲ, ನಾನು ಹೊರಗಡೆ ನನಗಿಷ್ಟ ಇಲ್ದಿರೋ ಮದುವೆ ಮಾಡ್ತಾ ಇದ್ದಾರೆ, ಹೊರಗಡೆ ಎಲ್ಲಾದರೂ ಬಿಸ್ನೆಸ್ ಮಾಡಿ ಆ ದುಡ್ಡನ್ನ ನಮ್ಮ ಅಪ್ಪಂಗೆ ಕೊಡೋಣ ಅಂತಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರ್ ಅವೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಇಬ್ಬರದು ಜಾಯಿಂಟ್ ಅಕೌಂಟ್ ಇದೆ, ಅವಳು ಹೇಗೆ ಡ್ರಾ ಮಾಡ್ಕೊಂಡ್ಲು ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೋಜ್ ಇಲ್ಲ ನಾನು ಅವ್ನು ಸೈನ್ ಮಾಡಿಕೊಟ್ಟಿರೋದು ಇಲ್ಲೇ ಇದೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ. ಆಗ ಇಲ್ಲ ಆಗ ರೋಹಿಣಿ ಕೇಳ್ತಾನೆ ನೀನು ಯಾವುದರ ಇದಕ್ಕೆ ಫಾರ್ಮ್ಗೆ ಸೈನ್ ಮಾಡಿದ್ದ ಮನೋಜ್ ಅಂದಾಗ ಹೌದು ಅವಳು ಮಾಡಿಸ್ಕೊಂಡಿದ್ಲು, ಬ್ಯಾಂಕ್ ಅಕೌಂಟ್ ಮಾಡಿಸುವಾಗಲೇ ಮಾಡಿಸ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ, ಅಂದರೆ ದುಡ್ಡು ಬರುತ್ತಾ ಬರೋಲ್ವಾ ಅಂತ ಹೇಳ್ಬಿಟ್ಟು ಅವಳಿಗೆ ಶಾಕ್ ಆಗುತ್ತೆ. ಛಾಯಾ ಹೇಳ್ತಾಳೆ ಇಲ್ಲ ಸರ್ ನಾನು ನಂದೇ ಪ್ರಾಪರ್ಟಿ ವಿಚಾರಕ್ಕೆ ನಾನು ಬಂದಿದ್ದೆ
ಬಂದಿದ್ದೆ, ನಂದು ಬಿಸ್ನೆಸ್ ಇದೆ ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ, ನಮ್ಮ ದುಡ್ಡು ತೊಗೊಂಡು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡಿದ್ಯಮ್ಮ ತಾಯಿ ಅಂತ ಹೇಳ್ತಾಳೆ. ನಾನು ನಿಮ್ಮ ದುಡ್ಡಿಂದ ನಾನು ಬಿಸ್ನೆಸ್ ಮಾಡಿಲ್ಲ, ನಂದು ಓನ್ ದುಡ್ಡಿತ್ತು, ಅದನ್ನೇ ನಾನು ಮಾಡಿರೋದು ಅಂತ ಹೇಳ್ತಾಳೆ. ಸರ್ ನನಗೆ ತುಂಬ ಕೆಲಸ ಇದೆ, ಹೋಗಿನು ನಾನು ಲೋನ್ ತೆಗಿಬೇಕು ಅಂದಾಗ ಯಾಕೆ ನಮ್ಮ ದುಡ್ಡು ಸಾಕಾಗಿಲ್ವಾ ನಿನಗೆ ಅಂತ ರೋಹಿಣಿ ಬೈತಾಳೆ. ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಆಗ ಛಾಯಾ ಹೇಳ್ತಾಳೆ, ಇವನು ನನ್ನ ಜೊತೆ 6 ತಿಂಗಳು ಇದ್ದಾನೆ ಸರ್ ಅಂತ ಹೇಳಿದಾಗ ನೀನು ಇವನು ಅಂತ ಹೇಳಬೇಡ, ನನ್ನ ಮುಂದೆ ಅಂತ ಹೇಳ್ಬಿಟ್ಟು ಬೈತಾಳೆ ರೋಹಿಣಿ. ಸರ್ ನಾನು ಹೊರಡಬೇಕು ಅಂತ ಹೇಳಿದಾಗ ಅವನ ಕಡೆ ಛಾಯಾ ಕಡೆ ಬಂದಿರೋ ಲಾಯರ್ ಕೂಡ, ನೋಡಪ್ಪ ನೀನು ಮಾಡಿರೋದು ಈಗ ಅವಳು ಈಗ ನೀನಾಗೆ ಒಪ್ಪಿಕೊಟ್ಟಿರೋ ದುಡ್ಡು, ಯಾವುದೇ ರೀತಿಯಿಂದ ಆ ಥರ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಹೋಗಿ ನೀವು ಅಟೆಂಡ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಲಾಯರ್ ಹೇಳುವಾಗಲೇ ಆಗ ಛಾಯಾ ಮತ್ತೆ ಕೂಡ ಅವನು 6 ತಿಂಗಳು ನನ್ನ ಜೊತೆಗಿದ್ದ, ಅಲ್ಲಿಗಲ್ಲಿ ಕ್ಲಿಯರ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಿ ಹೇಳಿದಾಗ ಲಾಯರ್ ಕರ್ಕೊಂಡು ಹೋಗ್ತಾನೆ ಸೈಡ್ಗೆ. ನೋಡಮ್ಮ ನಿನ್ನ ಕ್ಯಾರೆಕ್ಟರ್ ನೀನು ತೋರಿಸ್ಕೋಬೇಡ, ಅಲ್ಲಿ ಎಷ್ಟು ಚೀಪಾಗಿ ಕಾಣಿಸ್ತೀಯ ಗೊತ್ತಾ, ಪದೇ ಪದೇ ಆ ಥರ ಹೇಳಿದಾಗ ಚೆನ್ನಾಗಿರಲ್ಲ, ನಾನು ಮಾತಾಡ್ತೀನಿ ಬನ್ನಿ, ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಯರ್ ಕರ್ಕೊಬರ್ತಾರೆ. ನೋಡಪ್ಪ ನಿನಗೆ ಏನು ಬೇಕು ಹೇಳು ಅಂದಾಗ ನನ್ನ ದುಡ್ಡು ನನಗೆ ಬೇಕು ಅಷ್ಟೇ ಅಂತ ಹೇಳ್ತಾರೆ. ಪೊಲೀಸರು ಹೇಳ್ತಾರೆ, ನೋಡಮ್ಮ ನಿನಗೆ ಕೇಸ್ ಮೇಲೆ ಕೇಸ್ ಬಿದ್ದರೆ ಹೆಂಗೆ ಒಳಗಡೆ ಹೋಗ್ತೀಯ ಗೊತ್ತಾ, ರುಬ್ತಾರೆ ಹಾಕಿ ಅಂದಾಗ, ಸರ್ ನನಗೆ ಮೋಸ ಮಾಡಿ ಹೋಗಿದ್ಲಲ್ಲ, ನಾನು ಲವ್ ಮಾಡಿ ಮೋಸ ಹೋದ್ಲಲ್ಲ, ಅದಕ್ಕೂ ಒಂದು ಕೇಸ್ ಹಾಕಿ ಅಂತಾರೆ. ಅದಕ್ಕೆಲ್ಲ ಕೇಸ್ ಇಲ್ಲ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸವ್ರು ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ಸರ್ ಅದೇನು ಮಾಡ್ತಿರೋ ಗೊತ್ತಿಲ್ಲ, ಅವಳು ಇಲ್ಲಿಂದ ಹೊರಗಡೆ ಹೋಗ್ಬೇಕು, ನಾನು ದುಡ್ಡು ಕೊಟ್ಟೆ ಹೊರಡಬೇಕು ಅಂತ ಹೇಳ್ತಾಳೆ. ಸರ್ ಫ್ಲೈಟಿಗೆ ಲೇಟ್ ಆಗುತ್ತೆ ಅಂದಾಗ, ನೀನು ಹೋಗಿ ನೀನು ಫ್ಲೈಟಿಗಲ್ಲ ಇಲ್ಲಿಂದ ನೀನು ಸ್ಟೇಷನಿಂದ ಆಚೆ ಹೋಗು ನೋಡೋಣ ಅಂತ ಹೇಳ್ಬಿಟ್ಟು ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಸೂರ್ಯ ಬರ್ತಾನೆ. ಸೂರ್ಯ ಬಂದಾಗ ಇಬ್ಬರು ಕೂಡ ಮಾತಾಡಿ ಸ್ಟೇಷನ್ ಹತ್ರ ನಿಂತ್ಕೊಂಡಿರ್ತಾರೆ. ಆಗ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ತುಂಬಾ ಒಂದು ಕಡೆ ರೋಹಿಣಿ ಮತ್ತು ಇನ್ನೊಂದು ಕಡೆ ಮನೋಜ್ ಅವರೆಲ್ಲ ಇದು ಮಾಡುವಾಗ, ಇನ್ನೊಂದು ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ನಿಂತಿರ್ತಾರೆ. ಎರಡೂ ಕಡೆ ಈ ಥರ ಆಗ್ತಾಯಿದೆ. ಅವಳು ಒಪ್ಕೊಳ್ತಾಳ, ಮುಂದಿನ ಸಂಚಿಕೆಯಲ್ಲಿ ದುಡ್ಡು ಕೊಡೋಕೆ ಒಪ್ಕೊಳ್ತಾಳ, ಏನಾಗುತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮುಂದೆ ನಿಮಗೆ ಬೇರೆ ವಿಡಿಯೋಗಳು ಮತ್ತು ಬೇರೆ ಎಪಿಸೋಡ್ಗಳು ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.